ನಾನೆಲ್ಲೂ ಆ ಥರ ಮಾತುಗಳು ನಾನು ಕೇಳಿಲ್ಲ. ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ ಅಂತ ಹೇಳುವಂಥ ಮಾತುಗಳು ಎಲ್ಲೂ ಕೂಡ ನಾನು ಕೇಳ್ಪಟ್ಟಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಎಂ ಬಿ ಪಾಟೀಲರು, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಶಕ್ತಿಯೇ ನಮ್ಮ ನಾಯಕತ್ವ. ಎಲ್ಲ ವರ್ಗದಿಂದ ಉತ್ತಮ ನಾಯಕರನ್ನು ನಮ್ಮ ಪಕ್ಷದಿಂದ ಹೊರಹೊಮ್ಮೋದಕ್ಕೆ ಅವಕಾಶ ಆಗಿದೆ. ಅದರಿಂದ ಕರ್ನಾಟಕದಲ್ಲಿ ನಾವು ಸುಭದ್ರವಾಗಿದ್ದೇವೆ, ಸರ್ಕಾರವನ್ನು ಸ್ಥಾಪಿದ್ದೀವಿ, ಮುಂದಕ್ಕೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇದೆಲ್ಲ ಕೂಡ ಅಪ್ರಸ್ತುತವಾದಂಥ ಮಾತುಗಳು. ಇದು ಚರ್ಚೆ ಅನವಶ್ಯಕ. ಸರ್ಕಾರ ನಡೀತಾ ಇದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿದ್ದಾರೆ. ಅವರ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ನಾವು ಏನೇನು ಆಶ್ವಾಸನೆ ಜನರಿಗೆ ಕೊಟ್ಟಿದ್ದೇವೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಈಗ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಅಂದರೆ ಶಾಸಕಾಂಗ ಪಕ್ಷ ತನ್ನ ತೀರ್ಮಾನಗಳನ್ನು ತಗೊಳ್ಳುವಂಥ ಸಂದರ್ಭ ಬಂದಾಗ ನೋಡೋಣ. ಈಗ ಆ ಸಂದರ್ಭನೇ ನಿರ್ಮಾಣ ಆಗಿಲ್ಲ. ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವರಿಷ್ಠರು ಎಲ್ಲರೂ ಕೂಡ ಪುನರ್ರಚನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹುಶಃ ಅದನ್ನೇ ಕ್ರಾಂತಿ ಅಂತ ಭಾವಿಸ್ಬೋದೇನೋ. ಅದು ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ಚರ್ಚೆ ಅಪ್ರಸ್ತುತ, ಅನವಶ್ಯಕ ಅಲ್ಲ. ಈಗ ಆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ? ಯಾವ ಥರ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರಾ, ಅಥವಾ ಯಾರು ವರಿಷ್ಠರು ಇಲ್ಲಿ ಬಂದು ಶಾಸಕರ ಅಭಿಪ್ರಾಯ ಪಡೆಯುವಂಥದ್ದಾಗಿದೆಯಾ? ಈಗ ಒಂದು ಸತಿ ಆ ಪ್ರಕ್ರಿಯೆ ಆಗಿದ್ಮೇಲೆ ಮತ್ತು ಆ ಪ್ರಕ್ರಿಯೆಗೆ ಎಲ್ಲೂ ಕೂಡ ಸುಳಿವಿಲ್ಲದಂಥ ಸಂದರ್ಭದಲ್ಲಿ ಬದಲಾಗಲ್ವಾ, ಯಾರಾಗ್ತಾರೆ ಅಂತ ಹೇಳುವಂಥದ್ದು ಇದು ಊಹಾಪೋಹಗಳಷ್ಟೇ. ಅಂಥ ಚರ್ಚೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ. ಧರ್ಮಸ್ಥಳ ಕೇಸು ವಿಚಾರವಾಗಿ SIT ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.